ನಮಸ್ತೆ ಹೋರಾಟ ಅವರೇ. ನಮ್ಮ ಮನೇಲಿ ಗಿಣಿಗಳನ್ನ ಸಾಕಿದ್ದೀವಿ. ಒಟ್ಟು 9 ಇತ್ತು. ಅದರಲ್ಲಿ 5 ಸತ್ತೋಯ್ತು. ಒಂದಕ್ಕೊಂದು ಜಗಳ ಮಾಡಿಕೊಂಡು ಸತ್ತೋಯ್ತು. ಇನ್ನು ಉಳಿದಿರೋದು ಇನ್ನು 2 ಜೊತೆ ಇದೆ. ಈ ಗಿಳಿ ಮರಿ ಇದೆಯಲ್ಲ, ಇದು ಮೊಟ್ಟೆ ಇಡುತ್ತೆ, ಬಟ್ ಅದು ಮರಿನ ಮಾಡ್ತಾ ಇಲ್ಲ. ಸುಮಾರು ಮೊಟ್ಟೆಗಳಿಟ್ಟು ನೋಡಿ ಅದಾಗೆ ಕುಕ್ಕಿ ಹಾಳು ಮಾಡ್ತಾಯಿದೆ. ಅದು ಮರಿನೇ ಮಾಡ್ತಾಯಿಲ್ಲ ಮೊಟ್ಟೆಗಳನ್ನ. ಅದು ಮೊಟ್ಟೆ ಇಡುತ್ತೆ, ಅದು ಮರಿ ಮಾಡ್ತಾಯಿಲ್ಲ. ಇದಕ್ಕೇನಾದ್ರು ಸಜೆಷನ್ ಕೊಡ್ತೀರಾ? ನೋಡಮ್ಮಿ, ಹಕ್ಕಿಗಳಾಗಲಿ ಪ್ರಾಣಿಗಳಾಗಲಿ ಪಂಜರದಲ್ಲಿಡಬಾರ್ದು, ನೀಲಾಕಾಶದ ಕೆಳಗೆ ಇರಬೇಕು. ಹಾಗಾಗಿ ಹಿಂದಿನ ಕಾಲದಲ್ಲಿ ಒಂದು ಪ್ರಾವರ್ಬ್ ಇತ್ತು, ಒಂದು ಮಾತಿತ್ತು, ಸುಭಾಷಿತ. ರಾಜರ ಕಾಲದಲ್ಲಿ ರಾಜರು ಬಂಗಾರದ ಪಂಜರ ಮಾಡಿ ಗಿಣಿಗಳನ್ನು ಸಾಕ್ತಾ ಇದ್ರು, ಮಾತಾಡೋ ಗಿಣಿಗಳನ್ನು ಸಾಕ್ತಾ ಇದ್ರು. ಸ್ವಲ್ಪ ದಿನ ಆದಮೇಲೆ ಅವ್ರ ಮೇಲೆ ಬೇರೆ ರಾಜರು ಅಟ್ಯಾಕ್ ಮಾಡಿ ಅವರು ಕೈದಿಗಳಾಗ್ತಾ ಇದ್ರು. ಪಂಜರದಿಂದ ಪಂಜರ ಅಂತ ಅರ್ಥ. ಹಾಗಾಗಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ ನೀವೆಲ್ಲ ಹಕ್ಕಿಗಳನ್ನು ಪಂಜರದಲ್ಲಿ ಇಟ್ಟಿದ್ದೀರಿ. ನೀವು ಅನ್ಕೋತೀರಿ ಅದಕ್ಕೆ ಆಹಾರ ಒಂದೇ ಸಾಕು ಅಂತ. ಅದು ತಪ್ಪದು. ಪ್ರಾಣಿ ಪಕ್ಷಿಗಳು 4 ವಿಚಾರಕ್ಕಾಗಿ ಬದುಕತ್ತೆ. ಒಂದು ನಿರ್ಭಯ, ಆಹಾರ, ನಿದ್ದೆ ಮತ್ತು ವಂಶಾಭಿವೃದ್ಧಿ ಅಂತ. ಪ್ರತಿಯೊಂದು ಹೆಣ್ಣು ಪಕ್ಷಿ ಕೂಡ ಮೊಟ್ಟೆ ಇಡುತ್ತೆ. ಆದರೆ ಗಂಡು ಸೇರದೇ ಇರೋ ಹೆಣ್ಣು ಪಕ್ಷಿ, ಗಂಡು ಸೇರಿರುವಂತಹ ಹೆಣ್ಣು ಪಕ್ಷಿ. ಗಂಡನ್ನು ಸೇರಿರುವಂಥ ಹೆಣ್ಣು ಪಕ್ಷಿ ಇಟ್ಟ ಮೊಟ್ಟೆಗಳು ಮಾತ್ರ ಮರಿಯಾಗುತ್ತೆ. ಗಂಡನ್ನು ಸೇರದೇ ಇದ್ದರೆ ಅದು ಮೊಟ್ಟೆ ಆಚೆ ಬರುತ್ತೆ, ಇದು ಮಗು ಆಗುತ್ತೆ ಅಂತ ಕಾದು 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 ಕೊನೆಗೆ ಕುಕ್ಕಿ ಒಳಗಡೆ ಮಗು ಇರ್ಬೋದು ಅಂತ ಆ ಗರ್ಭರೋಧನೆ ಅನುಭವಿಸುತ್ತೆ. ಇದಕ್ಕೆಲ್ಲ ಗೊತ್ತಿಲ್ಲದೆ ನೀವು ಕಾರಣ ಆಗ್ತೀರಿ. ಆಯಿತು, ಇನ್ನು ಇವು ಆಚೆ ಹೋಗಿ ಕೂಡ ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೂ ತುಂಬ ದುಃಖ ಆಗುತ್ತೆ. ಇದನ್ನು ಆದಷ್ಟು ಸ್ವತಂತ್ರವಾಗಿ ಸಾಕೋಕೆ ಪ್ರಯತ್ನ ಪಡಿ. ಫ್ಯಾನುಗಳಿರುತ್ತೆ ಮೇಲೆ, ಅದು ಸಿಕ್ಕಾಕೊಂಡು ಮರಣ ಆಗುತ್ತೆ. ಹಾಗಾಗಿ ಬೇರೆ ದಾರಿನೇ ಇಲ್ಲ. ಇನ್ನು ಮುಂದೆ ಇಂಥದಕ್ಕೆಲ್ಲ ಎನ್ಕರೇಜ್ ಮಾಡಬೇಡಿ. ಹಕ್ಕಿ ನಿಮ್ಮ ಜೊತೆ ಇರಬೇಕು. ಆ ರೀತಿ ಬದುಕೋದಾದರೆ ಬದುಕಿಡಿ. ಸಂಜೆ ಬಂದು ನಿಮ್ಮ ಹತ್ರ ಆಹಾರ ತಿಂದು ಹೋದರೆ ಹೋಗಲಿ. ಇದನ್ನು ಆದಷ್ಟು ಆಕಾಶಕ್ಕೆ ಬಿಡಬೇಕು. ಈಗ ಆಕಾಶಕ್ಕೆ ಬಿಟ್ಟರು ಅದು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನು ವೈರಿಗಳು ಯಾರು ಅಂತ ಗೊತ್ತಿಲ್ಲ. ಮತ್ತು ಆ ಹಕ್ಕಿಗಳಲ್ಲಿ ಗಂಡೆಷ್ಟಿದೆ ಹೆಣ್ಣೆಷ್ಟಿದೆ ಗೊತ್ತಿಲ್ಲ. ಅದರದೇ ಸ್ವಜಾತಿನ ಇಲ್ಲ ಗೊತ್ತಿಲ್ಲ. ಇನ್ನು ಜಗಳ ಆಡಿಕೊಂಡು ಸತ್ತಿರೋವೆಲ್ಲ ಮೋಸ್ಟ್ಲಿ ಗಂಡು ಹಕ್ಕಿಗಳು ಅನ್ಸುತ್ತೆ. ಯಾಕಂದರೆ ಅದು ಹೆಣ್ಣಿಗಾಗಿ ಜಗಳ ಆಡುತ್ತೆ. ಹೆಣ್ಣು ಹಕ್ಕಿಗಳು ಜಾಸ್ತಿ ಜಗಳ ಆಡೋದಿಲ್ಲ. ಹಾಗಾಗಿ ಇದೆಲ್ಲ ಕಾರಣಗಳಿಂದ ಹಿಂಗಾಗಿದೆ. ಎಲ್ಲ ಸರಿ ಹೋಗುತ್ತೆ. ಅದು ಪ್ರಾರಬ್ಧ ಕರ್ಮ. ಅದರದ್ದು ನಿಮ್ಮ ಹತ್ರ ಬಂದಿರಬೇಕು. ನೀವು ಅದನ್ನು ಸಾಕೋದು ಅಜ್ಞಾನ. ಹೀಗೆ ಎಲ್ಲ ತಿಳ್ಕೊಂಡು ಆದಷ್ಟು ಸಮಾಜನ ಸರಿಪಡಿಸ್ತಾ ಹೋಗೋಣ. ಧನ್ಯವಾದ. ಅಹೋರಾತ್ರ.